बीजापुर के जल संसाधन मंत्री डॉक्टर एमबी पाटिल ने आज विविध कार्यक्रम में भाग लेते हुए बीजापुर के ऐतिहासिक सुरंग की उद्घाटना की, जिसको ताजबोड़ी से जोड़ा जाएगा। मीडिया से बात करते हुए कहा कि बीजापुर को ऐतिहासिक शहर बनाने की कोशिश जारी है। सुनील now developed by Iran and the Persian people separated in the first place. This is Khanat. सर 1 सेकंड सर मोबाइल सर ವಿಜಯಪುರ ನಗರದಲ್ಲಿ 1 ಲಕ್ಷ ಗಿಡ ಈ ವರ್ಷ ನೆಡಬೇಕು ಅನ್ನೋ ನಿರ್ಣಯ ತೆಗೆದುಕೊಂಡಿದ್ದೀವಿ. ಕಾರ್ಪೊರೇಷನ್ ಮಾತ್ರ ವಿಜಯಪುರ ಸೇರಿದಂತೆ ಇವತ್ತು ಜಿಲ್ಲೆಯಲ್ಲಿ ತಮ್ಮೆಲ್ಲರ ಸಭೆ ಕರೆದು ಪ್ರತಿಯೊಬ್ಬ ಸಂಘ ಸಂಸ್ಥೆ ಮುಖಾಂತರ ಒನ್ ಶಾರ್ಟ್ ಕಾರ್ಯಕ್ರಮ ಅಂತೇಳಿ ವಿಜಯಪುರ ಗ್ರಾಮೀಣ ತಾಲೂಕಿನಲ್ಲಿ ಪ್ರತಿಯೊಂದು ಶಾಲೆ ಮಾಡಿದ್ದು. ಈಗ ಪ್ರಾರಂಭ ಮಾಡಿದ್ದು 4.1 ಕಿಲೋಮೀಟರ್ಸ್ ಪ್ಲಾನ್ ಮಾಡಿದ್ದೀವಿ. ಟೋಟಲ್ 7 ಕಿಲೋಮೀಟರ್ಸ್ ಆಗ್ತದೆ ತೊರವಿಯಿಂದ ತಾಜ್ಬೌಡಿವರೆಗೆ. ತಾಜ್ಬೌಡಿಯಿಂದ ಮುಂದೆ ಫರ್ದರ್ ಒಂದು ನಿಮ್ಮ ಮೋಟಿಗೆ ಹೋಗ್ತದೆ, ಕಂದಕಕ್ಕೆ ಹೋಗ್ತದೆ. ಆಮೇಲೆ ಸಿಟಿ ಅದೇನಾಗ್ತದೆ ತಾಜ್ಬೌಡಿದಿಂದ ಮುಂದೆ ನಿಮ್ಮ ಇದಕ್ಕೆ ಹೋಗಿ ಕಂದಕಕ್ಕೆ ಸೇರ್ತದೆ. ಅದ್ರ ಮುಂದೆ ಸಿಟಿ ಇದು ಆಗ್ತದೆ. ಸರ್ ಇದಕ್ಕಾಗಿ ಎಷ್ಟು ಖರ್ಚು ಮಾಡ್ತಾರೆ? ಈಗ ಇದು ಪ್ರಾರಂಭ ಆಗಿದೆ. ಈಗ DPRಗೆ ಸುಮಾರು 3 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೀವಿ. ಮೊದಲು ಇದನ್ನು ಸ್ವಚ್ಛ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳು 10 ಲಕ್ಷ ಕೊಟ್ಟಿದ್ದಾರೆ. ಆದಮೇಲೆ 8 ಕೋಟಿ ಈಗಾಗಲೇ ನಮಗೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಅದರಲ್ಲಿ 3 ಕೋಟಿ DPRಗೆ ಆಗ್ತದೆ, ಇನ್ನು 5 ಕೋಟಿ ರೂಪಾಯಿ ಇದು ಆಗ್ತದೆ. ಹೆಂಗೆ ನಾವು ಕೆಲಸ ಮಾಡ್ತೀವಿ ಮುಂದೆ ಅದನ್ನು ನಮಗೆ ಬೇಕಾದಂಗೆ ಇವತ್ತು ದಿವಸ ನಾವು ಇದನ್ನು ಮಾಡಲೇಬೇಕು. ನಾವು ಸರ್ಕಾರದಿಂದ ಹಣವನ್ನು ಒದಗಿಸುವಂಥದ್ದು ಮಾಡ್ತೀನಿ. ಮತ್ತು ಅವಶ್ಯಕತೆ ಬಿದ್ದರೆ ನಾವು ಖಾಸಗಿ CSRನಲ್ಲಿ ಯಾರೋ ದೊಡ್ಡ ದೊಡ್ಡ ಕಂಪ್ನೀಸ್ ಇರ್ತಾರೆ ಅವ್ರುಗಳೂ ಕೂಡ ಮಾತಾಡುವಂಥದ್ದು ಮಾಡ್ತೀವಿ. ಒಟ್ಟಾರೆ ನಮ್ಮೆಲ್ಲರ ಒಂದು ವಿಜಯಪುರ ಜಿಲ್ಲೆಯ ಒಂದು ಐತಿಹಾಸಿಕ ಆದಿಲ್ ಶಾಹಿ ಇದೊಂದು ಕೂಡ ಸಿಸ್ಟಮ್ ಬಾಕಿ ಉಳಿದಿದೆ. ನಾವು ಬಾವಿಗಳನ್ನ ಇವತ್ತು ದಿವಸ ಪ್ರಥಮ ಹಂತದಲ್ಲಿ ಮಾಡಿದ್ದೀವಿ. ಕೆರೆಗಳನ್ನ ಬೇಗಂ ತಲಾಬು, ಮಮದಾಪುರು ಅದನ್ನು ಮಾಡಿದ್ದೀವಿ. ಈಗ ನಾವು ಅದನ್ನು ನಮ್ಮ ಕುಮಟಿಗೆ ಕೆರೆನೂ ಕೂಡ ಸಮರ್ ಪ್ಯಾಲೇಸ್ ಇತ್ತು, ಅದಕ್ಕೂ ಕೂಡ ಈಗ ಹುಡು ತೆಗೆದು ನೀರು ತುಂಬಿಸುವಂಥದ್ದು ಮಾಡ್ತೀನಿ ಶೀಘ್ರದಲ್ಲಿ. ಇದನ್ನೊಂದು ಬಾವಿಗಳದ್ದು ಕೂಡ ಆಗಿದೆ. ಬಾವಿದಲ್ಲಿ 1ನೇ ಹಂತ ಆಗಿದೆ, 22 ಬಾವಿಗಳು. ಮತ್ತು ಮುಂದಿನ ವರ್ಷ ಇನ್ನೂ ಒಂದು 15-20 ಬಾವಿಗಳನ್ನ ಕೂಡ ನಾವು ತೊಗೊಳ್ಬೇಕಂತ ಒಂದು ವಿಚಾರ ಇದೆ. ಈ ಒಂದು ಕರೆ ಸಿಸ್ಟಮ್ ಒಂದು ಮಾಡಿದರೆ ಬಹುಶಃ ನಮ್ಮ ಇತಿಹಾಸ, ಆದಿಲ್ ಶಾ ಇತಿಹಾಸ ಅದು ಒಂದು ಕಂಪ್ಲೀಟ್ ಆಗ್ತದೆ. ಆ ದಿಶೆಯಲ್ಲಿ ಒಂದು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನ ನಡೆದಿದೆ. ಶಾಹಿ ಕಾಲದಲ್ಲಿ ಯಾಕಂದರೆ ಆದಿಲ್ ಶಾಹಿಯ ಎಲ್ಲ ನಿಮ್ಮ ಮಹಾರಾಜರು ಅವರೆಲ್ಲನೂ ಕೂಡ ಇರಾನ್ ಮತ್ತು 2-3ದಿಂದ ಬಂದಂಥವ್ರು. ಇರಾನ್ ಟರ್ಕಿಶ್ನಲ್ಲಿ ಮತ್ತು ಅಷ್ಟೇ ಅಲ್ಲ, ನಾನು ನೋಡ್ತಾ ಇದ್ದೆ ನೆಟ್ಟಲ್ಲಿ ಚೈನಾದಲ್ಲಿ ಕೂಡ ಟರ್ಪನ್ ಅಂತಿದೆ.
ಅಫ್ಘಾನಿಸ್ತಾನದಲ್ಲಿದೆ, ಪಾಕಿಸ್ತಾನದಲ್ಲಿದೆ, ನಮ್ಮಲ್ಲಿ ಬೀದರ್ದಲ್ಲಿದೆ ಮತ್ತು ನಮ್ಮ ವಿಜಯಪುರದಲ್ಲಿ ಈ ಹಿಂದೆ ಯಾವಾಗ ವಿದ್ಯುತ್ ಶಕ್ತಿ ಇರ್ತಿರಲಿಲ್ಲ, ಬೇರೆ ಯಾವುದೇ ವ್ಯವಸ್ಥೆ ಇರಲಿಲ್ಲ, ಬಂಜರ ಭೂಮಿ ಇದ್ದಂಥಲ್ಲಿ ಭಾಳಷ್ಟು ಬಿಸಿಲಿನ ಒಂದು ಪ್ರದೇಶಗಳಿಗೆ ಅಂದು ಕರೇಜ್ ಸಿಸ್ಟಮ್ ಅಂತಂದರೆ, ಕರೇಜ್ ಸಿಸ್ಟಮ್ ಎರಡು ಪ್ರಕಾರವಾಗಿ, ಒಂದು ನೀರಾವರಿಗೂ ಕೂಡ ಮಾಡಿರುವಂಥದ್ದು, ಎರಡನೇದು ಕುಡಿ ನೀರಿಗಾಗಿ ಮಾಡಿರುವಂಥದ್ದು, ಅಥವಾ ನೀರಾವರಿ ಮತ್ತು ಕುಡಿ ನೀರಿಗೆ ಮಾಡಲಿದ್ದು ಮೂರನೇದು. ಹೀಗೆ ಇಲ್ಲಿ ನಮ್ಮಲ್ಲಿ ಏನು ಕರೇಜ್ ಸಿಸ್ಟಮ್ ಇದೆ, ಭಾಳ ದಿವಸದ ನಮ್ಮ ಒಂದು ಕನಸಿತ್ತು. ಆರ್ ವಿ ದೇಶಪಾಂಡೆ ಅವರು ಪ್ರವಾಸೋದ್ಯಮ ಸಚಿವರಿದ್ದಾಗ ಇದಕ್ಕೆ ನಾವು ಒಂದು ಚಾಲನೆಯನ್ನು ಕೊಟ್ಟಿದ್ದೀವಿ, ಅವರಿಗೆ ಕನ್ವಿನ್ಸ್ ಮಾಡಿದ್ದೀವಿ. ಕನ್ವಿನ್ಸ್ ಮಾಡಿದ ಮೇಲೆ ಅವತ್ತೊಂದು ದಿವಸ ಅವರು ನಮಗೆ ಸುಮಾರು 8 ಕೋಟಿ ರೂಪಾಯಿ ಇವತ್ತೊಂದು ದಿವಸ ಈ ಕರೇಜ್ ಸಿಸ್ಟಮನ್ನು ಇದು ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಈಗ ಅದನ್ನು ಮುಂದುವರೆದು ನಾವು ನಮ್ಮ ಈಗಿನ ಪ್ರವಾಸೋದ್ಯಮ ಸಚಿವರು ಯುವಕರಿದ್ದಾರೆ, ಭಾಳ ಉತ್ಸಾಹಿಗಳಿದ್ದಾರೆ, ಕ್ರಿಯಾಶೀಲರಿದ್ದಾರೆ, ಅವ್ರಿಗೆ ಕೂಡ ನಾವು ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ದೀವಿ. ನಿರಂತರವಾಗಿ ಒಂದು 7-8 ಮೀಟಿಂಗ್ಸು ಕೂಡ ಅವ್ರು ಕೂಡ ಆಗಿದ್ದಾವೆ, ಪದೇ ಮಾತಾಡ್ತಾ ಇದ್ದೀವಿ. ಈಗ ಕರೇಜ್ ಸಿಸ್ಟಮನ್ನು ಈಗ ಮೊನ್ನೆ ನಮ್ಮ ರಾಯ್ಕರ್ ಅವರು ಇಂಡಿಯಾ ಹೆರಿಟೇಜ್ ಟ್ರಸ್ಟ್ ಅಲ್ಲ, ಇಂಡಿಯನ್ ಹೆರಿಟೇಜ್ ಸಿಟಿ ನೆಟ್ವರ್ಕ್ IHCN ಅವರು ರಾಯ್ಕರ್ ಅವರು ಮತ್ತು ಅವರೆಲ್ಲ ಟೀಮು ಬಂದಿದ್ದರು. ಬಹುಶಃ 29ಕ್ಕೆ ಆ ಕರೇಜ್ ಸಿಸ್ಟಮ್ನವರು ಒಬ್ಬರು ಮಾಜೀದ್ ಹುಸೇನ್ ಅಂತೇಳಿ ಅವರು ಕೂಡ ಇಲ್ಲಿ ಬಿಜಾಪುರ ಬರ್ತಾ ಇದ್ದಾರೆ, ಇರಾನದಿಂದ ಅವರು ಇಲ್ಲಿ ಬರ್ತಾ ಇದ್ದಾರೆ. ಆ ಜೊತೆಗೆ ನಿನ್ನೆ ನಮ್ಮ ಇವರು ಇನ್ನೊಂದು ಹೇಳ್ತಾ ಇದ್ದಾರೆ, ಅವರು ಇನ್ನೊಂದು ಹೆಸರನ್ನು ಕೊಡ್ತೀನಿ ನಾನು, ಅವ್ರನ್ನ ಕರೆಸುವಂಥದ್ದು ನಮ್ಮ ಪೋದಾರ್ ರಾಜನ್ ಸಿಂಗ್ ಅವರು ಮಾಜೀದ್ ಸಿಂಗ್ ಅವರು ಬಂದಾಗ ಬೀದರ್ಗೆಲ್ಲ ಅವರು ಸಹಾಯ ಮಾಡಿದರು. ಆ ಬೀದರ್ಗೆ ಭಾಳ ಸರಳವಾದಂಥ ಒಂದು ಕರೇಜ್ ಸಿಸ್ಟಮ್ ಇದೆ. ನಮ್ಮ ವಿಜಯಪುರದು ಭಾಳಷ್ಟು ಕಾಂಪ್ಲೆಕ್ಸ್ ಇದೆ, ಭಾಳ ಕಾಂಪ್ಲೆಕ್ಸ್ ಆಗಿದೆ, ಭಾಳ ವಿವಿಧತೆ ಹೊಂದಿದೆ. ಇಲ್ಲಿ ಕರೇಜು, ಆಮೇಲೆ ಅಕ್ವಾಡೆಕ್ಟು, ಕನತ್ತು, ಹೀಗೆ ಈ ವ್ಯವಸ್ಥೆ ಈ ಒಂದು ಏನು ಐತಿಹಾಸಿಕ ಕರೇಜ್ ಸಿಸ್ಟಮ್ ಇದೆ, ಈ ವ್ಯವಸ್ಥೆ ಏನಿದೆ, ಬಹುಶಃ ಒಂದು ಎಲ್ಲ ಕಡೆ ನೋಡಿದಾಗ ನಮ್ಮ ಯುನೆಸ್ಕೋ ಮತ್ತು ವರ್ಲ್ಡ್ ಬ್ಯಾಂಕ್ನಿಂದ ಅವತ್ತನ್ನ ಅಭಿವೃದ್ಧಿಪಡಿಸಿದ್ದು ಕೂಡ ನೋಡಿದ್ದೀವಿ. ವರ್ಲ್ಡ್ ಹೆರಿಟೇಜ್ ಇದಕ್ಕಾಗಲಿಕ್ಕೆ ಲಾಯಕ್ ಅದ. ಯಾವ ರೀತಿ ಗೋಲ್ ಗುಂಬಜು, ಇಬ್ರಾಹಿಂ ರೋಜಾ ತಾವು ನೋಡ್ತೀರಿ, ಆ ರೀತಿ ಇದನ್ನು ಕೂಡ ಒಂದು ಸಿಸ್ಟಮ್, ಇವತ್ತೊಂದು ಪುರಾತನ ಸಿಸ್ಟಮು 1ನೇ ಶತಮಾನದಿಂದ ಪ್ರಾರಂಭ ಆಗಿರುವಂಥದ್ದು ನಾವು ನೋಡಿದ್ದೀವಿ. ನಾನು ಎಲ್ಲನೂ ನೆಟ್ನಲ್ಲಿ ಒಂದು ಈ ಒಂದು ಸಿಸ್ಟಮು. ಅದಕ್ಕೆ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದು ಪ್ರಯತ್ನ ಇದು ಅಂದರೆ ಇದನ್ನು ಸಂಪೂರ್ಣವಾಗಿ ನಾವು ಅದನ್ನು ರಿಸ್ಟ್ರಕ್ಚರ್ ಮಾಡಿ ಪುನಶ್ಚೇತನಗೊಳಿಸಿ ಎಲ್ಲಿ ಆ ಕರೇಜ್ ಸಿಸ್ಟಮನ್ನು ನಾವು ಮತ್ತು ಅಕ್ವಾಡಕ್ಟನ್ನು ಮತ್ತು ವಾಟರ್ ಲೈನ್ ಎಲ್ಲೆಲ್ಲಿತ್ತು ಗಂಜಿಗಳು ಹಿಡ್ಕೊಂಡು ಅದನ್ನು ಸಂಪೂರ್ಣವಾಗಿ ಒಂದು ಇದು ಮಾಡಿ ಸಾಧ್ಯ ಆದಷ್ಟು ಭಾಗಶಃ ಅದು ಮುಂದೆ ನಿಜವಾಗಿಯೂ ನಮಗೆ ನೀರಿಗಾಗಿ, ಕುಡಿ ನೀರಿಗಾಗಿ ಅಥವಾ ಅದಕ್ಕಾಗಲಿ ಉಪಯೋಗಕ್ಕೆ ಬರ್ಬೋದು. ಯಾಕಂದ್ರೆ ತಾಜ್ ಬಾಡಿ ಅದು ಕನೆಕ್ಷನ್ಸ್ ಇದ್ದಾವೆ. ಬರ್ದಿದ್ರು ಕೂಡ ಟೂರಿಸ್ಟ್ಸ್ಗರೇ ಅಟ್ಲೀಸ್ಟ್ ನಮ್ಮಲ್ಲಿ ಒಂದು ವ್ಯವಸ್ಥೆ ಇತ್ತಪ್ಪ ಅನ್ನೋದನ್ನು ಕೂಡ ನಮ್ಮ ಇತಿಹಾಸವನ್ನು ನಾವು ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಆ ದಿಶೆಯಲ್ಲಿ ಇದೊಂದು ಪ್ರಯತ್ನ ನಡೆದಿದೆ.